ಅಂತ ಕಥನಂ ಸಿದ್ಧಾಂತದ ಕಥನವು ಅಥಾಗಸ್ತ್ಯವಚ ಶ್ರುತ್ವಾ ರೇಣುಕೋ ಗಣನಾಯಕಃ ಧ್ಯಾತ್ವಾ ಕ್ಷಣಂ ಮಹಾದೇವಂ ಸಾಂಬಮಾಹ ಸಮಾಹಿತಃ. 5ನೇ ಪರಿಚ್ಛೇದವು ಭಕ್ತ ಸ್ಥಳದ ಪಿಂಡಜ್ಞಾನ ಸಂಸಾರಹೀಯ ಸ್ಥಳ ಪ್ರಸಂಗವು ಸಿದ್ಧಾಂತದ ಕಥನವು. ಬಳಿಕ ಅಗಸ್ತ್ಯರು ಭಿನ್ನ ಪದಗಳನ್ನು ಕೇಳಿ ಗಣನಾಯಕರಾದ ರೇಣುಕರು ಕ್ಷಣಕಾಲ ಸಾಂಬ ಅಂದ್ರೆ ಉಮಾಪತಿನಾದ ಮಹಾದೇವನನ್ನು ಧ್ಯಾನ ಮಾಡಿ ಸಮಾಧಾನ ಚಿತ್ತದಿಂದ ನುಡಿದರು. ಈಗ ರೇಣುಕರ ಶಾಸನದ ಪ್ರಾರಂಭವು. ಅಗಸ್ತ್ಯ ಮುನಿ ಶಾರ್ದೂಲ ಸಮಸ್ತಾಗಮ ಪಾರಗಃ ಶಿವಜ್ಞಾನಕರಂ ವಕ್ಷೆ ಸಿದ್ಧಾಂತಂ ಶೃಣು ಸಾದರಂ. ಸಮಸ್ತ ಆಗಮಗಳಲ್ಲಿ ಪಾರಂಗತನಾದ ಮುನಿಗಳಲ್ಲಿ ಶ್ರೇಷ್ಠನಾದ ಎಲೆ ಅಗಸ್ತ್ಯನೇ, ಶಿವಜ್ಞಾನವನ್ನು ಉಂಟು ಮಾಡುವ ಸಿದ್ಧಾಂತವನ್ನು ಹೇಳುವೆನು, ಆದರಪೂರ್ವಕವಾಗಿ ಕೇಳು. ಅಗಸ್ತ್ಯ ಖಲು ಸಿದ್ಧಾಂತಾಃ ವಿಖ್ಯಾತಾ ರುಚಿಭೇದತಃ ಭಿನ್ನಾಚಾರ ಸಮಾಯುಕ್ತಾ ಭಿನ್ನಾರ್ಥ ಪ್ರತಿಪಾದಕಾಃ. ಹೇ ಅಗಸ್ತ್ಯನೇ, ಅಭಿರುಚಿಯ ಭೇದದಿಂದ ಭಿನ್ನಾಚಾರಗಳಿಂದ ಭಿನ್ನ ಅರ್ಥಗಳನ್ನು ವಿವರಿಸುತ್ತಿರುವುದರಿಂದ ಸಿದ್ಧಾಂತಗಳು ಅನೇಕ ವಿಧವಾಗಿ ಪ್ರಖ್ಯಾತವಾಗಿವೆ. ಸಾಂಖ್ಯಂ ಯೋಗ ಪಾಂಚರಾತ್ರಂ ವೇದಾ ಪಾಶುಪತಂ ತಥಾ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿಭಿಃ. ಸಂಖ್ಯಾಶಾಸ್ತ್ರ, ಯೋಗಶಾಸ್ತ್ರ, ಪಾಂಚರಾತ್ರ, ವೇದಗಳು ಹಾಗೂ ಪಾಶುಪತ ಶಾಸ್ತ್ರ ಇವೆಲ್ಲ ಪ್ರಮಾಣಗಳಾಗಿವೆ. ಆದ್ದರಿಂದ ಇವುಗಳನ್ನು ಯುಕ್ತಿ ತರ್ಕಗಳೆಂದು ಖಂಡಿಸಕೂಡದು. ವೇದ ಪ್ರಧಾನಂ ಸರ್ವೇಷಾಂ ಸಾಂಖ್ಯಾದೀನಾಂ ಮಹಾಮುನೆ ವೇದಾನುಸರಣಾದೇಶಾಂ ಪ್ರಾಮಾಣ್ಯಮಿತಿ ನಿಶ್ಚಿತಂ. ಹೇ ಮಹಾಮುನಿಯೇ, ಸಾಂಖ್ಯಾದಿ ಸರ್ವಶಾಸ್ತ್ರಗಳಲ್ಲಿ ವೇದವೇ ಪ್ರಧಾನವಾದದ್ದು. ವೇದವನ್ನು ಅನುಸರಿಸಿದ್ದರಿಂದಲೇ ಇವುಗಳ ಪ್ರಾಮಾಣ್ಯವು ನಿಶ್ಚಿತವಾಗಿರುತ್ತದೆ. ಪಾಂಚರಾತ್ರಸ್ಯ ಸಾಂಖ್ಯಸ್ಯ ಯೋಗಸ್ಯ ಚ ತಥಾ ಮುನೆ ವೇದೈಕದೇಶವರ್ತಿತ್ವಂ ಶೈವಂ ವೇದಮಯಂ ಮತಂ. ಹೇ ಮುನಿಯೇ, ಪಾಂಚರಾತ್ರ, ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳ ವೇದದ ಏಕಾದೇಶಾವರ್ತಿಗಳಾಗಿರುತ್ತವೆ. ವೇದದ ಒಂದು ಭಾಗವನ್ನು ಮಾತ್ರ ಒಪ್ಪುವಂತಹುದಾಗಿವೆ. ಆದರೆ ಶೈವ ಅಂದ್ರೆ ಸಿದ್ಧಾಂತವು ಸಂಪೂರ್ಣವಾಗಿ ವೇದಮಯ ಎನ್ನುವುದು ನಿಗಮಾಗಮ ತಜ್ಞರು ಅಭಿಮತವಾಗಿದೆ. ವೇದೈಕದೇಶವರ್ತಿಭ್ಯಃ ಸಾಂಖ್ಯಾದಿಭ್ಯೋ ಮಹಾಮುನೆ ಸರ್ವವೇದಾನುಸಾರಿತ್ವಾತ್ ಶೈವತಂತ್ರಂ ವಿಶಿಷ್ಯತೆ. ಹೇ ಮುನಿಯೇ, ವೇದದ ಒಂದು ಭಾಗವನ್ನು ಒಪ್ಪುತ್ತಿರುವ ಸಾಂಖ್ಯಾದಿ ಶಾಸ್ತ್ರಗಳಿಗಿಂತಲೂ ಸರ್ವ ವೇದಾನುಸಾರಿಯಾದ ಶೈವ ಅಂದ್ರೆ ಸಿದ್ಧಾಂತ ಶಾಸ್ತ್ರವು ಎಲ್ಲಕ್ಕಿಂತ ವಿಲಕ್ಷಣವಾಗಿದೆ. ಶೈವತಂತ್ರಮಿತಿ ಪ್ರೋಕ್ತಂ ಸಿದ್ಧಾಂತಾಖ್ಯಂ ಶಿವೋದಿತಂ ಸರ್ವವೇದಾರ್ಥರೂಪತ್ವಾತ್ ಪ್ರಾಮಾಣ್ಯಂ ವೇದವತ್ ಸದಾ. ಶಿವನಿಂದ ಉಪದೇಶಿತವಾದ ಶಿವತಂತ್ರವು ಸಿದ್ಧಾಂತ ಎಂಬುದಾಗಿ ಹೇಳಲ್ಪಟ್ಟಿದೆ. ಇದು ಸರ್ವ ವೇದಾರ್ಥಗಳ ಸ್ವರೂಪವಾದುದರಿಂದ ಇದು ಯಾವಾಗಲೂ ವೇದವೆಂದು ಪ್ರಮಾಣವಾಗಿರುತ್ತದೆ. ಆಗಮ ಬಹುಧಾ ಪ್ರೋಕ್ತ ಶಿವೇನ ಪರಮಾತ್ಮನ ಶೈವಂ ಪಾಶುಪತಂ ಸೋಮಂ ಲಾಕುಲಂ ಚೇತಿ ಭೇದತಃ. ಪರಮಾತ್ಮನಾದ ಶಿವನಿಂದ ಉಪದೇಶಿಸಲ್ಪಟ್ಟ ಆಗಮಗಳ ಶೈವ, ಪಾಶುಪತ, ಸೋಮ ಮತ್ತು ಲಾಕುಲ ಎಂಬ ವೈವಿಧ್ಯದಿಂದ ಹಲವು ಬಗೆಯಾಗಿವೆ. ತೇಷು ಶೈವಂ ಚತುರ್ಭೇದಂ ತಂತ್ರಂ ಸರ್ವ ವಿನಿಶ್ಚಿತಂ
ವಾಮಂ ಚ ದಕ್ಷಿಣಂ ಚೈವ ಮಿಶ್ರಂ ಸಿದ್ಧಾಂತ ಸಂಜ್ಞಕಂ. ಅವುಗಳಲ್ಲಿ ಶೈವಶಾಸ್ತ್ರವು ವಾಮ, ದಕ್ಷಿಣ, ಮಿಶ್ರ ಮತ್ತು ಸಿದ್ಧಾಂತವೆಂಬ ಹೆಸರಿಂದ 4 ವಿಧಗಳಾಗಿರುತ್ತವೆ ಎಂಬುದಾಗಿ ಎಲ್ಲ ಆಗಮ ತಜ್ಞರಿಂದ ನಿಶ್ಚಯಿಸಲ್ಪಟ್ಟಿದೆ. ಶಕ್ತಿ ಪ್ರಧಾನಂ ವಾಮ್ಯಾತ್ಯಂ ದಕ್ಷಿಣಂ ಭೈರವಾತ್ಮಕಂ ಸಪ್ತಮಾತೃ ಪರಂ ಮಿಶ್ರಂ ಸಿದ್ಧಾಂತಂ ವೇದ ಸಮ್ಮತಂ. ಶಕ್ತಿಯ ಉಪಾಸನೆಯೇ ಪ್ರಧಾನವಾದದ್ದು. ವಾಮತಂತ್ರವು ಭೈರವನ ಉಪಾಸನೆಯೇ ಪ್ರಧಾನವಾದದ್ದು. ದಕ್ಷಿಣ ತಂತ್ರವು ಬ್ರಾಹ್ಮಿ ಮೊದಲಾದ ಸಪ್ತಮಾತೃಕೆಯರ ಉಪಾಸನೆಯೇ ಪ್ರಧಾನವಾದದ್ದು. ಮಿಶ್ರ ತಂತ್ರವು ಇನ್ನು ವೇದ ಸಮ್ಮತವಾದದ್ದೇ ಸಿದ್ಧಾಂತ ತಂತ್ರವು. ವೇದ ಧರ್ಮಾಭಿಧಾಯಿತ್ವಾತ್ ಸಿದ್ಧಾಂತ್ಯಾಕ್ ಶಿವಾಗಮಃ ವೇದ ಭಾಯ ವಿರೋಧಿತ್ವಾತ್ ವೇದ ಸಮ್ಮತ ಉಚ್ಯತೆ. ಸಿದ್ಧಾಂತವೆಂಬ ಹೆಸರಿನ ಶಿವಾಗಮವು ವೇದೋಕ್ತವಾದ ಧರ್ಮವನ್ನು ಪ್ರತಿಪಾದಿಸುವುದರಿಂದ ಮತ್ತು ವೇದ ಬಾಹ್ಯಗಳಾದ ಚಾರ್ವಾಕಾದಿಗಳನ್ನು ವಿರೋಧಿಸುತ್ತಿರುವುದರಿಂದ ಇದು ವೇದ ಸಮ್ಮತವೆಂದು ಹೇಳಲ್ಪಟ್ಟಿದೆ. ವೇದ ಸಿದ್ಧಾಂತಯೋರೈಕ್ಯಂ ಏಕಾರ್ಥ ಪ್ರತಿಪಾದನಾತ್ ಪ್ರಾಮಾಣ್ಯಂ ಸದೃಶಂ ಜ್ಞೇಯಂ ಪಂಡಿತೈರೇತಯೋ ಸದಾ. ವೇದ ಮತ್ತು ಸಿದ್ಧಾಂತ ಶಾಸ್ತ್ರಗಳಲ್ಲಿ ಒಂದೇ ವಿಷಯವು ಪ್ರತಿಪಾದಿಸಲ್ಪಟ್ಟಿರುವುದರಿಂದ ಪಂಡಿತರು ಇವೆರಡರ ಪ್ರಾಮಾಣ್ಯವನ್ನು ಯಾವಾಗಲೂ ಸಮಾನವಾಗಿಯೇ ತಿಳಿದುಕೊಳ್ಳಬೇಕು. ಸಿದ್ಧಾಂತೆ ಮಹಾತಂತ್ರೇ ಕಾಮಿಕಾಧ್ಯೆ ಶಿವೋದಿತೆ ನಿರ್ದಿಷ್ಟಮುತ್ತರೋ ಭಾಗೆ ವೀರಶೈವ ಮತಂ ಪರಂ. ಶಿವನಿಂದ ಉಪದೇಶಿಸಲ್ಪಟ್ಟ ಕಾಮಿಕಾದಿ ವಾತುಲಾಂತ್ಯಗಳಾದ ಸಿದ್ಧಾಂತವೆಂಬ ಹೆಸರಿನ ಮಹಾತಂತ್ರದ ಉತ್ತರ ಭಾಗದಲ್ಲಿ ಶ್ರೇಷ್ಠವಾದ ವೀರಶೈವ ಮತವು ಹೇಳಲ್ಪಟ್ಟಿದೆ. ವಿದ್ಯಾಯಾಂ ಶಿವರೂಪಾಯಾಂ ವಿಶೇಷಾತ್ ರಮಣಂ ಮತಃ ತಸ್ಮಾದೇತಿ ಮಹಾಭಾಗ ವೀರಶೈವವಿತಿ ಸ್ಮೃತಾಃ. ಶಿವರೂಪವಾದ ವಿದ್ಯೆಯಲ್ಲಿ ಯಾರು ವಿಶೇಷವಾಗಿ ರಮಿಸುವರೋ ಅಂತಹ ಭಾಗ್ಯಶಾಲಿಗಳು ವೀರಶೈವರೆಂಬುದಾಗಿ ಸ್ಮರಿಸಲ್ಪಡುತ್ತಾರೆ. ವೇಷಭ್ಯನೋಚಿತ ವಿದ್ಯಾ ಶಿವ ಜೀವೈಕ ಬೋಧಿಕ ತಸ್ಯಾಂ ರಮಂತೆ ಯೇ ಶೈವ ವೀರಶೈವಾಸ್ತು ತೇ ಮತಃ. ವಿ ಶಬ್ದದಿಂದ ಶಿವ ಮತ್ತು ಜೀವರ ಐಕ್ಯವನ್ನು ಏಕತ್ವವನ್ನು ಬೋಧಿಸುವ ವಿದ್ಯೆಯು ಹೇಳಲ್ಪಡುತ್ತದೆ. ರ ಶಬ್ದದಿಂದ ರಮಿಸು, ಆನಂದಿಸು ಎಂಬುದಾಗಿ ಹೇಳಲ್ಪಡುತ್ತದೆ. ಆದ್ದರಿಂದ ಆ ವಿದ್ಯೆಯಲ್ಲಿ ಯಾವ ಶಿವಭಕ್ತರು ರಮಿಸುವರೋ, ಆನಂದವನ್ನು ಪಡುತ್ತಾರೆಯೋ ಅವರು ವೀರಶೈವರೆಂದು ಕರೆಯಲ್ಪಟ್ಟಿದ್ದಾರೆ. ವಿದ್ಯಾಯಾಂ ರಮತೆ ಯಸ್ಮಾತ್ ಮಾಯಾಯಾಂ ಹೇಯಾಯಂ ಸ್ವವದ್ ರೆಹೇತ್ ಅನೇನೈವ ನಿರುಕ್ತೇನ ವೀರಮಾಹೇಶ್ವರ ಸ್ಮೃತಃ. ಯಾವ ಕಾರಣದಿಂದ ಈ ವಿದ್ಯೆಯಲ್ಲಿ ರಮಿಸುವನೋ, ಹೇಯವಾದ ಮಾಯೆಯನ್ನು ನಾಯಿಯಂತೆ ತ್ಯಾಗ ಮಾಡುವನೋ, ಈ ರೀತಿಯಾದ ನಿರ್ವಚನದಿಂದ ನಿರುಕ್ತಿ ವೀರ ಮಾಹೇಶ್ವರನೆಂದು ಸ್ಮರಿಸಲ್ಪಡುತ್ತಾನೆ. ವೇದಾಂತ ಜನ್ಯಂ ಜ್ಞಾನಂ ವಿದ್ಯತೆ ಪರಿಕೀರ್ತ್ಯತೆ ವಿದ್ಯಯಾಂ ರಮತೆ ತಸ್ಯಾಂ ವೀರ ಇತ್ಯಭಿಧೀಯತೆ. ವೇದಾಂತ ಉಪನಿಷತ್ ನಿಂದ ಉತ್ಪನ್ನವಾದ ಯಾವ ಜ್ಞಾನವಿದೆಯೋ ಅದು ವಿದ್ಯೆ ಎಂದು ಹೇಳಲ್ಪಡುತ್ತದೆ. ಆ ವಿದ್ಯೆಯಲ್ಲಿ ಯಾರು ರಮಿಸುತ್ತಾರೆಯೋ ಅವರು ವೀರ ಎಂದು ಹೇಳಿಸಿಕೊಳ್ಳುವರು. ಶೈವೇರ್ಮಾಹೇಶ್ವರಶ್ಚೈವ ಕಾರ್ಯಮಂತರ್ಬಹಿಕ್ರಮಾತ್ ಶಿವೋ ಮಹೇಶ್ವರಶ್ಚೇತಿ ನಾತ್ಯಂತಂ ಭಿದ್ಯತೆ. ಶೈವ ವೀರಶೈವರಿಂದ ಮತ್ತು ಮಾಹೇಶ್ವರ ವೀರಮಾಹೇಶ್ವರರಿಂದ ಮಾಡಲ್ಪಡುವ ಕ್ರಿಯೆಯು ಇಷ್ಟಲಿಂಗೋಪಾಸನೆಯು ಕ್ರಮವಾಗಿ ಅಂತರಂಗ ಮತ್ತು ಬಹಿರಂಗದ್ದು ಎಂದು ತಿಳಿದುಕೊಳ್ಳಬೇಕು. ಶಿವ ಮತ್ತು ಮಹೇಶ್ವರ ಇವರಿರುವರಲ್ಲಿ ಹೇಗೆ ಅತ್ಯಂತವಾಗಿ ಭೇದವಿರುವುದಿಲ್ಲವೋ ಅದರಂತೆ ವೀರಶೈವ ಮತ್ತು ವೀರಮಾಹೇಶ್ವರರಲ್ಲಿ ಪರಸ್ಪರ ಭೇದವಿರುವುದಿಲ್ಲ.
ಏಕಾಂತದಲ್ಲಿ ಇಷ್ಟಲಿಂಗ ಪೂಜೆ ಮಾಡುವವರು ವೀರಶೈವರಾದರೆ, ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಬಹಿರಂಗದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡುವವರು ವೀರ ಮಹೇಶ್ವರರೆಂದು ತಿಳಿಯಲಾಗಿದೆ. ಯಥಾ ಯಥಾ ನ ಭಿದ್ಯಂತೆ ಶೈವ ಮಾಹೇಶ್ವರ ಅಪಿ ಶಿವಾಶ್ರಿತೇಷು ತೇ ಶೈವ ಜ್ಞಾನಯಜ್ಞ ರತಾ ನರಃ ಮಾಹೇಶ್ವರ ಸಮಖ್ಯಾತಾಃ ಕರ್ಮಯಜ್ಞ ರತಾ ಭುವಿ ತಸ್ಮಾದಭ್ಯಂತರೇ ಕುರ್ಯುಃ ಶೈವ ಮಾಹೇಶ್ವರ ಬಹಿಃ ಇತಿ ಸಿದ್ಧಾಂತ ಕಥನಂ. ಶಿವ ಮತ್ತು ಮಹೇಶ್ವರರು ಹೇಗೆ ಭಿನ್ನರಲ್ಲವೋ ಅದರಂತೆ ವೀರಶೈವರು ಮತ್ತು ವೀರ ಮಹೇಶ್ವರರು ಸಹ ಪರಸ್ಪರ ಭಿನ್ನರಾಗಿರುವುದಿಲ್ಲ. ಶಿವನನ್ನು ಆಶ್ರಯಿಸುವವರಲ್ಲಿ ಯಾವ ಮನುಷ್ಯರು ಜ್ಞಾನಯಜ್ಞದಲ್ಲಿ ತತ್ಪರರೋ ಅವರು ವೀರಶೈವರೆನಿಸಿಕೊಳ್ಳುವರು. ಕರ್ಮಯಜ್ಞದಲ್ಲಿ ತತ್ಪರರಾದವರು ಈ ಭೂಮಿಯೊಳಗೆ ವೀರ ಮಹೇಶ್ವರರೆಂದು ಪ್ರಸಿದ್ಧರಾಗಿರುವರು. ಆದ್ದರಿಂದ ವೀರಶೈವರು ಅಂತರಂಗದಲ್ಲಿ ಶಿವಲಿಂಗಾರ್ಚನೆಯನ್ನು ಮತ್ತು ವೀರ ಮಹೇಶ್ವರರು ಬಹಿರಂಗದಲ್ಲಿ ಇಷ್ಟಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವರು. ಈ ರೀತಿಯಲ್ಲಿ ವೀರಶೈವರು ವೀರ ಮಹೇಶ್ವರರಿಬ್ಬರು ಜ್ಞಾನಿಗಳಾಗಿ ಅನುಭಾವಿಗಳಾದರೂ ವೀರಶೈವನು ಜ್ಞಾನಿಯಾಗಿ ತನ್ನ ಪಾಡಿಗೆ ತಾನು ಇರುತ್ತಾನೆ. ಆದರೆ ವೀರ ಮಹೇಶ್ವರನು ತನ್ನ ಅನುಭವ ಜ್ಞಾನವನ್ನು ಜಗತ್ತಿಗೆ ಹಂಚಲು ಕ್ರಿಯಾಪ್ರಧಾನನಾಗಿರುತ್ತಾನೆ. ಇಲ್ಲಿಗೆ ಸಿದ್ಧಾಂತದ ಕಥನವು ಮುಗಿಯಿತು. ಶಿವಾರ್ಪಣಮಸ್ತು. ಶಿವಾರ್ಪಣಮಸ್ತು. ಧನ್ಯವಾದಗಳು. ವೀರಶೈವಾಸ್ತು ಷಡ್ಭೇದಾಃ ಸ್ಥಳಧರ್ಮ ವಿಭೇದತಃ ಭಕ್ತಾದಿ ವ್ಯವಹಾರೇಣ ಪ್ರೋಚ್ಯಂತೆ ಶಾಸ್ತ್ರಪಾರಗೈಃ. ವೀರಶೈವ ಷಡ್ಭೇದವು ಸ್ಥಳಗಳ ಭೇದದಿಂದ ರಕ್ತ ಮಾಹೇಶ್ವರಾದಿ ಸ್ಥಳಗಳ ಭೇದದಿಂದ ಭಕ್ತ ಮಾಹೇಶ್ವರಾದಿ ವ್ಯವಹಾರದಿಂದ ವೀರಶೈವರು 6 ವಿಧವಾಗಿದ್ದಾರೆ, ಅಂದರೆ ಷಡ್ಭೇದ ಎಂದು ಶಾಸ್ತ್ರ ಪಾರಂಗತರು ಹೇಳುತ್ತಾರೆ. ಶಾಸ್ತ್ರಂತು ವೀರಶೈವಾನಾಂ ಷಡ್ವಿಧಂ ಸ್ಥಳಭೇದತಃ ಧರ್ಮಭೇದ ಸಮಯೋಗ ಆದಿಕಾರಿ ವಿಭೇದತಃ. ವೀರಶೈವರ ಶಾಸ್ತ್ರವು ಸ್ಥಳಭೇದದಿಂದ ಮತ್ತು ಆಯಾ ಸ್ಥಳಗಳ ಧರ್ಮಭೇದದಿಂದ ಹಾಗೂ ಅಧಿಕಾರ ಭೇದದಿಂದ 6 ಪ್ರಕಾರವಾಗಿರುತ್ತವೆ. ಆದೌ ಭಕ್ತ ಸ್ಥಳಂ ಪ್ರೋಕ್ತಂ ತಥೋ ಮಾಹೇಶ್ವರ ಸ್ಥಳಂ ಪ್ರಸಾದಿ ಸ್ಥಳಮನ್ಯಥೋ ಪ್ರಾಣಲಿಂಗೇ ಸ್ಥಳಂ ತತಃ ಶರಣ ಸ್ಥಳಮಾಖ್ಯಾತಂ ಷಷ್ಠಮೈಕ್ಯ ಸ್ಥಳಂ ಮತಂ. ಮೊದಲನೆಯದು ಭಕ್ತ ಸ್ಥಳವೆಂದು ಹೇಳಲ್ಪಟ್ಟಿದೆ. ಅನಂತರ ಮಹೇಶ್ವರ ಸ್ಥಳವು, ಮತ್ತೊಂದು ಪ್ರಸಾದಿ ಸ್ಥಳವು, ಆನಂತರ ಪ್ರಾಣಲಿಂಗಿ ಸ್ಥಳವು, ಆಮೇಲೆ ಶರಣ ಸ್ಥಳವು, 6ನೆಯದು ಐಕ್ಯ ಸ್ಥಳವೆಂಬುದಾಗಿ ಸಮ್ಮತವಾಗಿದೆ. ಇಲ್ಲಿಗೆ ವೀರಶೈವ ಧರ್ಮದ 6 ಭೇದಗಳು ಮುಗಿಯಿತು. ಭಕ್ತ ಸ್ಥಳಂ ಪ್ರವಕ್ಷ್ಯಾಮಿ ಪ್ರಥಮಂ ಕಲಶೋದ್ಭವ ತದವಾಂತರ ಭೇದಾಂಶ್ಚ ಸಮಾಹಿತ ಮನಃ ಶೃಣು. ಹೇ ಕಲಶೋದ್ಭವನಾದ ಅಗಸ್ತ್ಯನೇ, ಮೊದಲಿಗೆ ಭಕ್ತ ಸ್ಥಳವನ್ನು ಹೇಳುತ್ತೇನೆ ಮತ್ತು ಅದರ ಅವಾಂತರಗಳ ಸ್ಥಳಗಳ ಭೇದವನ್ನು ಸಹ ಹೇಳುವೆನು. ಸಮಾಧಾನ ಮನಸ್ಕನಾಗಿ ಕೇಳು. ಶೈವಿ ಭಕ್ತಿ ಸಮುತ್ಪನ್ನ ಯಸ್ಯಾಸೌ ಭಕ್ತ ಉಚ್ಯತೆ ತಸ್ಯಾನುಷ್ಠೇಯ ಧರ್ಮಾನಾಂ ಮುಕ್ತಿರ್ಭಕ್ತಸ್ಥಲಂ ಮತಂ. ಯಾರಿಗೆ ಶಿವನಲ್ಲಿ ಭಕ್ತಿ ಉತ್ಪನ್ನವಾಗಿದೆಯೋ ಅವನು ಭಕ್ತನೆಂದು ಹೇಳಲ್ಪಡುತ್ತಾನೆ. ಅವನ ಅನುಷ್ಠಾನಕ್ಕೆ ಯೋಗ್ಯಗಳಾದ ಧರ್ಮಗಳನ್ನು ಹೇಳುವುದೇ ಭಕ್ತ ಸ್ಥಳವೆಂದು ಸಮ್ಮತವಾಗಿದೆ. ಅವಾಂತರ ಸ್ಥಳ ಅನ್ಯತ್ರ ಪ್ರಾಹು ಪಂಚದಶೋತ್ತಮಾಃ ಪಿಂಡತಾ ಪಿಂಡ ವಿಜ್ಞಾನಂ ಸಂಸಾರ ಗುಣಹೇಯತಾ ದೀಕ್ಷಾಲಿಂಗಧೃತಿಶ್ಚೈವ ವಿಭೂತೇರಪಿ ಧಾರಣಂ
रुद्राक्षधारणं पश्चात् पञ्चाक्षरजपस्खता भक्तमार्गक्रिया चैव गुरोर्लिङ्गस्य चार्चनं जङ्गमस्य तथा हेषां प्रसादस्वीकृतिस्तथा अत्र दानत्रयं प्रोक्तम् सोपाधिनिरुपाधिकं सहजं चेति निर्दिष्टं समस्तागमपारगैः एतानि शिवभक्तस्य कर्तव्यानि प्रयत्नतः. ಈ ಭಕ್ತ ಸ್ಥಳದಲ್ಲಿ 15 ಅವಾಂತರ ಸ್ಥಳಗಳಿವೆ ಎಂದು ಹೇಳಲಾಗಿದೆ. ಅವು ಯಾವುದೆಂದರೆ ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರು ಕಾರುಣ್ಯ ಸ್ಥಳ, ಲಿಂಗ ಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷ ಧಾರಣ ಸ್ಥಳ, ಪಂಚಾಕ್ಷರ ಜಪ ಸ್ಥಳ, ಭಕ್ತ ಮಾರ್ಗ ಕ್ರಿಯಾ ಸ್ಥಳ, ಗುರುಲಿಂಗಾರ್ಚನ ಸ್ಥಳ, ಉಭಯ ಸ್ಥಳ, ಗುರುಲಿಂಗ ಜಂಗಮಾರ್ಚನ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಗುರುಲಿಂಗ ಜಂಗಮ ಪ್ರಸಾದ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ತ್ರಿವಿಧ ದಾನ ಸ್ಥಳ, ಸೋಪಾದಿ ದಾನ, ನಿರುಪಾದಿ ದಾನ, ಸಹಜ ದಾನ ಸ್ಥಳ. ಹೀಗೆ ಎಲ್ಲಾ ಆಗಮಗಳ ಪರಾಂಗತರಿಂದ ನಿರ್ದೇಶಿಸಲ್ಪಟ್ಟಿವೆ. ಪ್ರತಿಯೊಬ್ಬ ಶಿವ ಭಕ್ತನು ಈ 15 ಸ್ಥಳಗಳ ಆಚರಣೆಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದ ಕರ್ತವ್ಯಗಳಾಗಿವೆ. अथ पिण्डस्थलं बहुजन्मकृतैः पुण्यैः प्रक्षिणे पापपञ्जरे शुद्धान्तकरणो देहि पिण्डशब्देन गीयते. ಈಗ ಪಿಂಡ ಸ್ಥಳವು ಬಹುಜನ್ಮಗಳಲ್ಲಿ ಮಾಡಿದ ಪುಣ್ಯ ವಿಶೇಷದಿಂದ ಪಾಪವೆಂಬ ಪಂಜರವು ಕ್ಷೀಣವಾಗಲು ಶುದ್ಧವಾದ ಅಂತಃಕರಣವುಳ್ಳ ದೇಹಿ ಜೀವಿಯು ಪಿಂಡ ಶಬ್ದದಿಂದ ಕರೆಯಲ್ಪಡುತ್ತಾನೆ. ಶಿವ ಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಶಿಷ್ಯತೆ ಪುಣ್ಯಾಧಿಕ ಕ್ಷೀಣ ಪಾಪಃ ಶುದ್ಧಾತ್ಮ ಪಿಂಡ ನಾಮಕಃ. ಶಿವ ಶಕ್ತಿಯರಿಂದ ಉತ್ಪನ್ನವಾದ ಈ ಪ್ರಪಂಚದಲ್ಲಿ ಅಧಿಕ ಪುಣ್ಯವಂತನಾದ ಮತ್ತು ಪಾಪವನ್ನು ಕ್ಷಯಿಸಿಕೊಂಡ ಪಿಂಡ ಎಂಬ ಹೆಸರಿನ ಶುದ್ಧಾತ್ಮನು ವಿಶಿಷ್ಟವಾಗಿ ತೋರುತ್ತಾನೆ, ಎಲ್ಲರಿಗಿಂತ ಎದ್ದು ಕಾಣುತ್ತಾನೆ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭುಃ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ಅನಾದ್ಯ ವಿದ್ಯಾ ಸಂಬಂಧಾತ್ ತದಂಶೋ ಜೀವನಾಮಕಃ. ಒಬ್ಬನಾಗಿರುವ ಶಿವನು ಸಾಕ್ಷಾತ್ ಚಿದಾನಂದಮಯನು, ವ್ಯಾಪಕನು, ವಿಭುವ, ನಿರ್ವಿಕಲ್ಪನು. ವಿಕಲ್ಪವೆಂದರೆ ವಸ್ತು ಶೂನ್ಯವಾದ ಶಬ್ದ ಜ್ಞಾನವಲಂಬಿ ಮನೋವೃತ್ತಿ. ನಿರಾಕಾರನು, ನಿರ್ಗುಣನು, ಸತ್ವ ರಜ ತಮೋ ಗುಣಗಳಿಗೆ ಅತೀತನು, ನಿಷ್ಪ್ರಪಂಚಕನು, ಮಾಯಿ ಪ್ರಪಂಚ ಶೂನ್ಯನು ಆಗಿದ್ದಾನೆ. ಅನಾದಿಯಾದ ಅವಿದ್ಯೆಯ ಸಂಬಂಧವಾಗುವುದರಿಂದ ಆ ಸಚ್ಚಿದಾನಂದಮಯನಾದ ಶಿವನ ಆ ಅಂಶವೇ ಜೀವ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ದೇವತಿರ್ಮನುಷ್ಯಾದಿ ಜಾತಿ ಭೇದೆ ವ್ಯವಸ್ಥಿತಃ ಮಾಯೇ ಮಾಹೇಶ್ವರಸ್ತೇಷಾಂ ಪ್ರೇರಕೋ ಹೃದಯ ಸಂಸ್ಥಿತಃ. ಆ ಜೀವನೇ ದೇವ, ಕ್ರಿಮಿಕೀಟ ಮತ್ತು ಮನುಷ್ಯ ಮೊದಲಾದ 84 ಲಕ್ಷ ಪ್ರಕಾರವಾದ ಜಾತಿಗಳ ಭೇದದಲ್ಲಿ ವ್ಯವಸ್ಥಿತನಾಗಿದ್ದಾನೆ. ಮಾಯಾಶಕ್ತಿ ವಿಶಿಷ್ಟನಾದ ಮಹೇಶ್ವರನು ಆ ಎಲ್ಲ ಜೀವಿಗಳಿಗೆ ಪ್ರೇರಕನಾಗಿ ಅವುಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಚಂದ್ರಕಾಂತೆ ಯಥಾ ತೋಯಂ
सूर्यकान्ते यथा नलः बीजे यथाङ्कुरुः सिद्धः तथात्मनि शिवः स्थितः। ಚಂದ್ರಕಾಂತ ಶಿಲೆಯಲ್ಲಿ ಹೇಗೆ ನೀರು ಇರುತ್ತದೆಯೋ ಸೂರ್ಯಕಾಂತ ಶಿಲೆಯಲ್ಲಿ ಹೇಗೆ ಅಗ್ನಿ ಇರುತ್ತದೆಯೋ ಬೀಜದಲ್ಲಿ ಹೇಗೆ ಅಂಕುರವಿರುವುದೋ ಹಾಗೆ ಜೀವಾತ್ಮನಲ್ಲಿ ಶಿವನು ನೆಲೆಸಿದ್ದಾನೆ. आत्मत्वमीश्वरत्वं च ब्रह्मण्येकत्र कल्पितं बिम्बत्वं प्रतिबिम्बत्वं यथा पूषणि कल्पितम्। ಹೇಗೆ ಸೂರ್ಯನಲ್ಲಿ ಬಿಂಬತ್ವವು ಮತ್ತು ಪ್ರತಿಬಿಂಬತ್ವವು ಕಲ್ಪಿಸಲ್ಪಟ್ಟಿರುವುದೋ ಹಾಗೆ ಬ್ರಹ್ಮನಲ್ಲಿ ಆತ್ಮತ್ವ ಜೀವಾತ್ಮವು ಮತ್ತು ಈಶ್ವರತ್ವವು ಕಲ್ಪಿಸಲ್ಪಟ್ಟಿದೆ. गुणत्रय विभेदेन परतत्त्वे चिदात्मनि भोक्तृत्वं चैव भोज्यत्वं प्रेरकत्वं च कल्पितम्। ಪರತತ್ವವಾದ ಚಿದ್ರೂಪವಾದ ಶುದ್ಧ ಚೈತನ್ಯದಲ್ಲಿ ಸತ್ವಾದಿ ಗುಣತ್ರಯಗಳ ಭೇದದಿಂದ ಭೋಕ್ತೃತ್ವ ಭೋಜ್ಯತ್ವ ಮತ್ತು ಪ್ರೇರಕತ್ವಗಳು ಕಲ್ಪಿಸಲ್ಪಟ್ಟಿವೆ. गुणत्रयात्मिका शक्तिः ब्रह्मनिष्ठा सनातनी तदैषम्यात् समुत्पन्ना तस्मिन् वस्तुत्रयाभिधा। ಪರಬ್ರಹ್ಮದಲ್ಲಿ ಸನಾತನವಾಗಿರುವ ಯಾವಾಗಲೂ ಇರುವ ತ್ರಿಗುಣಾತ್ಮಕ ಶಕ್ತಿಯು ತನ್ನಲ್ಲಿಯ ಸತ್ವಾದಿ ಗುಣಗಳ ವೈಷಮ್ಯದಿಂದ ತರತಮ ಭಾವದಿಂದ ಆ ಪರಬ್ರಹ್ಮದಲ್ಲಿ ಮೂರು ವಿಧವಾಗಿ ಪರಿಣಮಿಸುತ್ತದೆ. किञ्चित् सत्त्वरजो रूपं भोक्तृसज्ञकमुच्यते अत्यन्ततामसोपाधिर्भोज्यमित्यभिधीयते परतत्त्वमयोपाधिः ब्रह्मचैतन्यमीश्वरः। ಕಿಂಚಿತ್ ಸ್ವಲ್ಪ ಸತ್ವಗುಣ ಮತ್ತು ಸ್ವಲ್ಪ ರಜೋಗುಣಗಳಿಂದ ಉತ್ಪನ್ನವಾದ ರೂಪವು ಭೋಕ್ತೃತ್ವೆಂಬ ಹೆಸರಿನಿಂದ ಹೇಳಲ್ಪಡುತ್ತದೆ. ಅತ್ಯಂತ ತಮೋಗುಣ ಉಪಾಧಿಯಿಂದ ಭೋಜ್ಯವೆಂಬುದಾಗಿ ಹೇಳಲ್ಪಡುತ್ತದೆ. ಶುದ್ಧ ಸತ್ವಗುಣದ ಉಪಾಧಿಯಿಂದ ಆ ಬ್ರಹ್ಮ ಚೈತನ್ಯವೇ ಈಶ್ವರನೆಂದು ಕರೆಯಿಸಿಕೊಳ್ಳುತ್ತದೆ. ಶಿವಾರ್ಪಣಮಸ್ತು. ಪ್ರೇರಯಿತಾ ವಸ್ತುತ್ರಯಮಿದಂ ಸ್ಮೃತಂ ಅಖಂಡೇ ಬ್ರಹ್ಮ ಚೈತನ್ಯೇ ಕಲ್ಪಿತಂ ಗುಣಭೇದತಃ. ಅಖಂಡವಾದ ಬ್ರಹ್ಮ ಚೈತನ್ಯದಲ್ಲಿ ಸತ್ವಾದಿ ಗುಣಭೇದದಿಂದ ಭೋಕ್ತ ಜೀವ, ಭೋಜ್ಯ ವಿಷಯ ಮತ್ತು ಪ್ರೇರಯಿತ ಪ್ರೇರಕನಾದ ಈಶ್ವರ ಎಂಬ ವಸ್ತುತ್ರಯಗಳು ಕಲ್ಪಿಸಲ್ಪಟ್ಟಿದೆ. ಅತ್ರ ಪ್ರೇರಯಿತಾ ಶಂಭುಃ ಶುದ್ಧೋಪಾಧಿರ್ಮಹೇಶ್ವರ ಸಮ್ಮಿಶ್ರೋಪಾದಯ ಸರ್ವೇ ಭೋಕ್ತಾರ ಪಶವ ಸ್ಮೃತಾಃ. ಇಲ್ಲಿ ಪ್ರೇರಕನಾದ ಶಂಭುವು ಶುದ್ಧ ಉಪಾಧಿಯಿಂದ ಕೂಡಿದವನಾಗಿ ಮಹೇಶ್ವರನೆಂದು ಕರೆಯಲ್ಪಡುತ್ತಾನೆ. ಮಿಶ್ರ ಉಪಾಧಿಯುಳ್ಳವರಾದ ಮತ್ತು ಭೋಕ್ತೃಗಳಾದ ಎಲ್ಲ ಜೀವಿಗಳು ಪಶುಗಳೆಂದು ಕರೆಯಿಸಿಕೊಳ್ಳುತ್ತಾರೆ. ಭೋಜಮವ್ಯಕ್ತಮಿತ್ಯುಕ್ತಂ ಶುದ್ಧ ತಾಮಸ ರೂಪಕಂ ಸರ್ವಜ್ಞ ಪ್ರೇರಕ ಶಂಭುಃ ಕಿಂಚಿಜ್ಞೋ ಜೀವ ಉಚ್ಯತೆ ಅತ್ಯಂತ ಗೂಢ ಚೈತನ್ಯಂ ಜಡಮವ್ಯಕ್ತಮುಚ್ಯತೆ. ಶುದ್ಧ ತಮೋರೂಪವಾದ ಭೋಜ್ಯವು ವಿಷಯವು ಅವ್ಯಕ್ತವೆಂದು ಹೇಳಲ್ಪಡುತ್ತದೆ.
ಪ್ರೇರಕನಾದ ಶಂಭುವು ಸರ್ವಜ್ಞನಾಗಿರುತ್ತಾನೆ. ಜೀವರು ಕಿಂಚಿಜ್ಞರೆಂದು ಹೇಳಿಸಿಕೊಳ್ಳುವರು. ಅತ್ಯಂತ ಗೂಢ ಚೈತನ್ಯ ರೂಪವಾದದ್ದು ಭೋಜ್ಯವು ಅವ್ಯಕ್ತವೆಂದು ಹೇಳಲಾಗಿದೆ. ಉಪಾಧಿ ಪುನರಾಖ್ಯಾತಃ ಶುದ್ಧಾಶುದ್ಧ ವಿಭೇದತಃ ಶುದ್ಧೋಪಾಧಿ ಪರಾಮಾಯಾ ಸ್ವಾಶ್ರಯಾ ಮೋಹಕಾರಿಣಿ. ಉಪಾಧಿಯು ಪುನಃ ಶುದ್ಧ ಮತ್ತು ಅಶುದ್ಧವೆಂಬ ಭೇದದಿಂದ ಎರಡು ವಿಧವಾಗಿ ಹೇಳಲ್ಪಟ್ಟಿದೆ. ಶುದ್ಧವಾದ ಉಪಾಧಿಯೇ ಪರ ಮಹಾಮಾಯೆಯು ತಾನು ಆಶ್ರಯಿಸಿರುವ ಪ್ರೇರಕನಾದ ಶಂಭುವಿನ ಮೇಲೆ ತನ್ನ ಮೋಹವನ್ನು ಬೀರುವುದಿಲ್ಲ. ಅಶುದ್ಧೋಪಾಧಿರಪ್ರೇರಂ ಅವಿದ್ಯಾಶ್ರಯ ಮೋಹಿನಿ ಅವಿದ್ಯಾಶಕ್ತಿ ಭೇದೇನ ಜೀವಾ ಬಹುವಿಧಾ ಸ್ಮೃತಾಃ. ಇದೇ ಪ್ರಕಾರ ಅಶುದ್ಧೋಪಾಧಿಯಾದ ಅವಿದ್ಯೆಯು ತಾನು ಆಶ್ರಯಿಸಿರುವ ಜೀವಿಯ ಮೇಲೆ ತನ್ನ ಮೋಹವನ್ನು ಬೀರುತ್ತದೆ. ಈ ಅವಿದ್ಯಾಶಕ್ತಿಯ ಭೇದದಿಂದ ಜೀವಿಗಳು ಅನೇಕ ವಿಧವಾಗಿ ಹೇಳಲ್ಪಟ್ಟಿದ್ದಾರೆ. ಮಾಯಾಶಕ್ತಿ ವಶಾಧೀಶೋ ನಾನಾ ಮೂರ್ತಿಧರ ಪ್ರಭು ಸರ್ವಜ್ಞ ಸರ್ವಕರ್ತಾ ಚ ನಿತ್ಯ ಮುಕ್ತೋ ಮಹೇಶ್ವರ. ಸರ್ವ ಸಮರ್ಥನಾಗಿರುವಂತಹ ಈಶ್ವರನು ಮಾಯಾಶಕ್ತಿಯ ಉಪಾಧಿಯಿಂದ ನಾನಾ ಲೀಲಾಮೂರ್ತಿ ಸದ್ಯೋಜಾತಾದಿ ಲೀಲಾ ವಿಗ್ರಹಗಳನ್ನು ಧರಿಸುತ್ತಾನೆ. ಈ ಮಹೇಶ್ವರನು ಸರ್ವಜ್ಞನು, ಸರ್ವಕರ್ತೃವು ಮತ್ತು ನಿತ್ಯ ಮುಕ್ತನು ಆಗಿರುತ್ತಾನೆ. ಕಿಂಚಿತ್ ಕರ್ತಾ ಚ ಕಿಂಚಿಜ್ಞೋ ಬದ್ಧೋ ನಾದಿ ಶರೀರವಾನ್ ಅವಿದ್ಯಾ ಮೋಹಿತಾ ಜೀವಾ ಬ್ರಹ್ಮೈಕ್ಯ ಜ್ಞಾನವರ್ಜಿತಾ. ಅವಿದ್ಯಾ ಮೋಹಿತರಾದ ಜೀವರು ಕಿಂಚಿತ್ ಕರ್ತರು, ಕಿಂಚಿತಜ್ಞರು, ಬದ್ಧರು, ಅನಾದಿ ಶರೀರವುಳ್ಳವರು ಮತ್ತು ಬ್ರಹ್ಮೈಕ್ಯ ಜ್ಞಾನವರ್ಜಿತರು ಆಗಿರುತ್ತಾರೆ. ಪರಿಭ್ರಮಂತಿ ಸಂಸಾರೇ ನಿಜ ಕರ್ಮಾನುಸಾರತಃ ದೇವತಿರ್ಯಂಗ್ ಮನುಷ್ಯಾದಿ ನಾನಾ ಯೋನಿ ವಿಭೇದತಃ. ಈ ಜೀವರು ತಮ್ಮ ತಮ್ಮ ನಿಜ ಕರ್ಮಾನುಸಾರವಾಗಿ ತಿರ್ಯಕ್, ಮನುಷ್ಯ ಮತ್ತು ದೇವ ಮುಂತಾದ ನಾನಾ ಯೋನಿಗಳ ಭೇದದಿಂದ ಸಂಸಾರದಲ್ಲಿ ಪರಿಭ್ರಮಿಸುತ್ತಾರೆ. ಚಕ್ರ ನೇಮಿ ಕ್ರಮೇಣೈವ ಭ್ರಮಂತಿ ಹಿ ಶರೀರಿಣಃ ಜಾತ್ಯಾಯುರ್ಭೋಗ ವೈಷಮ್ಯ ಕಾರಣಂ ಕರ್ಮ ಕೇವಲಂ. ಶರೀರಧಾರಿಗಳಾದ ಜೀವಿಗಳು ಚಕ್ರದಲ್ಲಿರುವ ಅರೆಗಳಂತೆ ನಾನಾ ಯೋನಿಗಳಲ್ಲಿ ತಿರುಗುತ್ತಿರುತ್ತಾರೆ. ಈ ಜೀವಿಗಳ ಜಾತಿ, ಜನ್ಮ, ಆಯುಷ್ಯ ಮತ್ತು ಭೋಗಗಳ ವೈಷಮ್ಯಕ್ಕೆ ಕೇವಲ ಅವರವರ ಕರ್ಮವೇ ಕಾರಣವಾಗಿರುತ್ತದೆ. ಏತೇಷಾಂ ದೇಹಿನಾಂ ಸಾಕ್ಷಿ ಪ್ರೇರಕಃ ಪರಮೇಶ್ವರಃ ಏತೇಷಾಂ ಭ್ರಮತಾಂ ನಿತ್ಯಂ ಕರ್ಮಯಂತ್ರ ನಿಯಂತ್ರಣೆ. ಪ್ರೇರಕನಾದ ಪರಮೇಶ್ವರನು ದೇಹಧಾರಿಗಳಾದ ಜೀವಿಗಳಿಗೆ ಸಾಕ್ಷಿ ರೂಪವಾಗಿರುತ್ತಾನೆ. ಸಂಸಾರದಲ್ಲಿ ನಿತ್ಯವೂ ತಿರುಗುತ್ತಿರುವ ಎಲ್ಲಾ ಜೀವಿಗಳ ಕರ್ಮಯಂತ್ರವನ್ನು ಅವನೇ ನಿಯಂತ್ರಿಸುತ್ತಾನೆ. ಈಶ್ವರನು ಜೀವಿಗಳ ಕರ್ಮಗಳಿಗೆ ಸಾಕ್ಷಿಯೂ ಪ್ರೇರಕ ಮತ್ತು ನಿಯಂತ್ರಕನಾಗಿದ್ದಾನೆ. ದೇಹಿನಾಂ ಪ್ರೇರಕ ಶಂಭು ಹಿತ ಮಾರ್ಗೋಪದೇಶಕಃ ಪುನರಾವೃತ್ತಿರಹಿತ ಮೋಕ್ಷ ಮಾರ್ಗೋಪದೇಶಕಃ. ದೇಹಧಾರಿಗಳಾದ ಜೀವಿಗಳಿಗೆ ಪ್ರೇರಕನಾಗಿರುವ ಶಂಭುವು ಹಿತ ಮಾರ್ಗೋಪದೇಶಕನೂ ಆಗಿದ್ದಾನೆ ಮತ್ತು ಪುನರಾವೃತ್ತಿ ರಹಿತವಾದ ಮೋಕ್ಷ ಮಾರ್ಗದ ಉಪದೇಶಕನೂ ಆಗಿರುತ್ತಾನೆ. ಸ್ವಕರ್ಮ ಪರಿಪಾಕೇನ ಪ್ರಕ್ಷೀಣಮಲವಾಸನಃ
ಶಿವಪ್ರಸಾದ ಜೀವೋಯಂ ಜಾಯತೆ ಶುದ್ಧ ಮಾನಸಃ. ಈ ಜೀವನು ತನ್ನ ಕರ್ಮಗಳು ಪರಿಪಾಕವಾದಾಗ, ಮಲವಾಸನೆಗಳು ಕ್ಷೀಣವಾದಾಗ ಮತ್ತು ಶಿವನ ಅನುಗ್ರಹವು ಪ್ರಾಪ್ತವಾದಾಗ ಶುದ್ಧ ಮಾನಸನಾಗುತ್ತಾನೆ. ಶುದ್ಧಾಂತಕರಣೇ ಜೀವೇ ಶುದ್ಧ ಕರ್ಮ ವಿಪಾಕತಃ ಜಾಯತೆ ಶಿವಕಾರುಣ್ಯಾತ್ ಪ್ರಸ್ಫುಟಾ ಭಕ್ತಿರೈಶ್ವರಿ. ಕರ್ಮ ವಿಪಾಕದಿಂದ ಶುದ್ಧಾಂತಕರಣನಾದ ಜೀವಾತ್ಮನಲ್ಲಿ ಶಿವಕಾರುಣ್ಯದಿಂದ ಈಶ್ವರ ವಿಷಯಿಕವಾದ ದೃಢವಾದ ಭಕ್ತಿಯು ಉಂಟಾಗುತ್ತದೆ. ಜಂತುರಂತೆ ಶರೀರೋಸೌ ಪಿಂಡ ಶಬ್ದಾಭಿಧೇಯಕಃ. ಹೀಗೆ ಶುದ್ಧಾಂತಕರಣಿಯಾದ ಪಿಂಡ ಶಬ್ದ ವಾಚ್ಯನಾದ ಈ ಜೀವನು ಅಂತ್ಯ ಶರೀರಿ ಚರಮದೇಹಿ ಎಂದು ಕರೆಯಲ್ಪಡುತ್ತಾನೆ. ಇತಿ ಪಿಂಡ ಸ್ಥಳಂ. ಇಲ್ಲಿಗೆ ಪಿಂಡ ಸ್ಥಳವು ಮುಗಿಯಿತು. ಇತಿ ಪಿಂಡ ಸ್ಥಳಂ ಅತ ಪಿಂಡ ಜ್ಞಾನ ಸ್ಥಳಂ ಶರೀರಾತ್ಮ ವಿವೇಕೇನ ಪಿಂಡ ಜ್ಞಾನಿ ಸ ಕಥ್ಯತೆ ಶರೀರಮೇವ ಚಾರ್ವಾಕೈಃ ಆತ್ಮೇತಿ ಪರಿಕೀರ್ತ್ಯತೆ. ಶರೀರ ಮತ್ತು ಆತ್ಮಗಳ ವಿವೇಕವನ್ನು ಪಡೆದವನು ಪಿಂಡಜ್ಞಾನಿ ಎಂದು ಹೇಳಲ್ಪಡುತ್ತಾನೆ. ಚಾರ್ವಾಕ ದರ್ಶನದವರು ಶರೀರವೇ ಆತ್ಮವೆಂದು ಹೇಳುತ್ತಾರೆ. ಇಂದ್ರಿಯಾಣಾಂ ತಥಾತ್ಮತ್ವಂ ಅಪರೈ ಪರಿಭಾಷತೆ ಬುದ್ಧಿ ತತ್ವಗತೈರ್ಬೌದ್ಧೈಃ ಬುದ್ಧಿರಾತ್ಮೇತಿ ಗೀಯತೆ. ಬೇರೆ ಕೆಲವರು ಇಂದ್ರಿಯಗಳೇ ಆತ್ಮವೆಂಬುದಾಗಿ ಪ್ರತಿಪಾದಿಸುತ್ತಾರೆ. ಬುದ್ಧಿ ತತ್ವವಾದಿಗಳಾದ ಬೌದ್ಧರು ಬುದ್ಧಿಯೇ ಆತ್ಮವೆಂದು ಪ್ರತಿಪಾದಿಸುತ್ತಾರೆ. ನೇಂದ್ರಿಯಾಣಾಂ ನ ದೇಹಸ್ಯ ನ ಬುದ್ಧೇರೇತ್ಮತಾ ಭವೇತ್ ಅಹಂ ಪ್ರತ್ಯಯವೇದತ್ವಾದ್ ಅನುಭೂತ ಸ್ಮೃತೇರಪಿ. ಆತ್ಮವು ಅಹಂ ಪ್ರತ್ಯಯಕ್ಕೆ ವೇದ್ಯವಾಗಿದೆ. ಅದೇ ರೀತಿಯಾದ ಅನುಭವ ಮತ್ತು ಸ್ಮೃತಿಗಳು ಸಹ ಇರುವುದರಿಂದ ಇಂದ್ರಿಯಗಳಾಗಲಿ ದೇಹಗಳಾಗಲಿ ಮತ್ತು ಬುದ್ಧಿಯೇ ಆಗಲಿ ಇವು ಆತ್ಮವಾಗಲಾರವು. ಏಕೆಂದರೆ ಇವು ಅಹಂ ಪ್ರತ್ಯಯಕ್ಕೆ ವೇದ್ಯವಾಗಿದೆ, ಮಮ ಪ್ರತ್ಯಯಕ್ಕೆ ವೇದ್ಯವಾಗಿರುವುದಿಲ್ಲ. ಅಂತೆಯೇ ಇವು ಅನಾತ್ಮಗಳು. ಶರೀರೇಂದ್ರಿಯ ಬುದ್ಧಿಭ್ಯೋ ವ್ಯತಿರಿಕ್ತ ಸನಾತನಃ ಆತ್ಮಸ್ಥಿತಿ ವಿವೇಕೀಯಃ ಪಿಂಡ ಜ್ಞಾನಿ ಸ ಕಥ್ಯತೆ. ಶರೀರ, ಇಂದ್ರಿಯ ಮತ್ತು ಬುದ್ಧಿಗಳಿಗಿಂತ ಭಿನ್ನವಾಗಿರುವ ಸನಾತನವಾದ ಆತ್ಮದ ಅಸ್ತಿತ್ವವನ್ನು ವಿವೇಕದಿಂದ ಯಾರು ತಿಳಿದುಕೊಳ್ಳುವರೋ ಅವರು ಪಿಂಡಜ್ಞಾನಿ ಎಂದು ಕರೆಯಲ್ಪಡುತ್ತಾರೆ. ನಶ್ವರಾಣಿ ಶರೀರಾಣಿ ನಾನಾ ರೂಪಾಣಿ ಕರ್ಮಣ ಆಶ್ರಿತೋ ನಿತ್ಯಯೇ ವಾಸೌ ಇತಿ ವಿವೇಕಿತ. ಶರೀರಗಳು ನಶ್ವರವಾದವುಗಳು ಮತ್ತು ಕರ್ಮದ ತಾರತಮ್ಯದಿಂದ ನಾನಾ ಪ್ರಕಾರಗಳಾಗಿರುತ್ತವೆ. ಇಂತಹ ಶರೀರದಲ್ಲಿರುವ ಆತ್ಮವು ನಿತ್ಯವಾದುದು ಎಂಬ ತಿಳುವಳಿಕೆಯೇ ಜೀವಿಯ ವಿವೇಕವಾಗಿದೆ. ಶರೀರಾತ್ ಪೃಥಗಾತ್ಮಾನಂ ಆತ್ಮಭ್ಯ ಪೃಥಗೀಶ್ವರಂ ಪ್ರೇರಕಂ ಯೋ ವಿಜಾನಾತಿ ಪಿಂಡ ಜ್ಞಾನೀತಿ ಕಥ್ಯತೆ ಇತಿ ಪಿಂಡ ಜ್ಞಾನ ಸ್ಥಳಂ. ಶರೀರಕ್ಕಿಂತಲೂ ಆತ್ಮವು ಭಿನ್ನವಾದುದು. ಆತ್ಮಕ್ಕಿಂತಲೂ ಜೀವಾತ್ಮರಿಗಿಂತಲೂ ಈಶ್ವರನು ಭಿನ್ನನಾಗಿದ್ದಾನೆ ಮತ್ತು ಪ್ರೇರಕನಾಗಿದ್ದಾನೆ ಎಂಬುದಾಗಿ ತಿಳಿದವನು ಪಿಂಡಜ್ಞಾನಿ ಎಂದು ಕರೆಯಲ್ಪಡುತ್ತಾನೆ. ಇಲ್ಲಿಗೆ ಪಿಂಡಜ್ಞಾನ ಸ್ಥಳವು ಮುಗಿಯಿತು. ಶಿವಾರ್ಪಣಮಸ್ತು. ಧನ್ಯವಾದಗಳು. ಹೇ ಸ್ಥಳಂ ನಿರಸ್ತರುತ್ಕಲಕಸ್ಯ ನಿತ್ಯಾನಿತ್ಯ ವಿವೇಕಿನಃ ಸಂಸಾರ ಹೇ ಯಥಾ ಬುದ್ಧಿಃ
ಜಾಯತೆ ವಾಸನಾ ಬಲಾತ್. ಹೃದಯದ ಕಲಂಕವನ್ನು ಕಳೆದುಕೊಂಡು ನಿತ್ಯಾನಿತ್ಯ ವಿವೇಕಿಯಾದ ಜೀವಿಗೆ ಶುಭವಾಸನೆಯ ಬಲದಿಂದ ಸಂಸಾರದಲ್ಲಿ ಹೇಯ ಬುದ್ಧಿಯು ಉಂಟಾಗುತ್ತದೆ. ಐಹಿಕೆ ಕ್ಷಣಿಕೆ ಸೌಖ್ಯೆ ಪುತ್ರದಾರಾದಿ ಸಂಭವೆ ಕ್ಷಯಿತ್ವಾದಿಯುತೆ ಸ್ವರ್ಗೆ ಕಸ್ಯ ವಾಂಛಾ ವಿವೇಕಿನಃ. ಪತ್ನಿ ಪುತ್ರಾದಿಗಳ ಸಂಗದಿಂದುಂಟಾಗುವ ಐಹಿಕವಾದ ಮತ್ತು ಕ್ಷಣಿಕವಾದ ಸುಖದಲ್ಲಿ ಮತ್ತು ಕ್ಷಯಪತನಾದಿ ದೋಷಗಳಿಂದ ಕೂಡಿದ ಸ್ವರ್ಗ ಸುಖದಲ್ಲಿ ಯಾವ ವಿವೇಕಿಗೆ ಇಚ್ಛೆಯುಂಟಾದೀತು? ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ಜಂತುರ್ಮರಣ ಜನ್ಮಾಭ್ಯಾಂ ಪರಿಭ್ರಮತಿ ಚಕ್ರವತ್. ಹುಟ್ಟಿದವನಿಗೆ ಮರಣವೆಂಬುದು ನಿಯತವಾದುದು, ಮೃತವಾದವನಿಗೆ ಜನನವೂ ನಿಶ್ಚಿತವು. ಆದ್ದರಿಂದ ಜೀವಾತ್ಮನು ಜಂತು ಈ ಹುಟ್ಟು ಸಾವುಗಳ ಅಧೀನನಾಗಿ ಚಕ್ರದಂತೆ ಸುತ್ತುತ್ತಿರುವನು, ಪರಿಭ್ರಮಿಸುತ್ತಿರುವನು. ಮತ್ಸ್ಯ ಕೂರ್ಮವರಾಂಗೈ ಹಿ ನೃಸಿಂಹ ಮನುಜಾದಿಭಿಃ ಜಾತೇನ ನಿಧನಂ ಪ್ರಾಪ್ತಂ ವಿಷ್ಣುನಾಪಿ ಮಹಾತ್ಮನ. ಮಹಾಮಹಿಮನಾದ ವಿಷ್ಣು ಪರಮಾತ್ಮನೂ ಸಹ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ಮನುಷ್ಯ ಮುಂತಾದ ಜನ್ಮಗಳಲ್ಲಿ ಅವತಾರಗಳಲ್ಲಿ ಮರಣವನ್ನು ಹೊಂದಿದನು. ಭೂತ್ವಾ ಕರ್ಮವಶಾಜ್ಜಂತುಃ ಬ್ರಾಹ್ಮಣಾದಿಷು ಜಾತಿಷು ತಾಪತ್ರಯ ಮಹಾವೈನೇ ಸಂತಾಪಾದೈಹತೆ ಭೃಶಂ. ಜೀವಾತ್ಮನು ಜಂತು ತನ್ನ ಅನಾದಿ ಕರ್ಮದ ದೆಸೆಯಿಂದ ಬ್ರಾಹ್ಮಣ, ಕ್ಷತ್ರಿಯಾದಿ ನಾನಾ ಜಾತಿಗಳಲ್ಲಿ ಜನ್ಮ ತಾಳಿ ಆಧ್ಯಾತ್ಮಿಕಾದಿ ತಾಪತ್ರಯಗಳೆಂಬ ಬೆಂಕಿಯ ಬೇಗೆಯಲ್ಲಿ ಬಲವಾಗಿ ಬೆಂದು ಹೋಗುವನು. ಈ ಶ್ಲೋಕದಲ್ಲಿ ಲೋಕಾರೂಢಿಯಲ್ಲಿರುವ ಬ್ರಾಹ್ಮಣಾದಿ ವರ್ಣಗಳಲ್ಲಿ ಜನ್ಮ ತಾಳಲು ಅವರವರ ಪೂರ್ವ ಕರ್ಮಗಳೇ ಕಾರಣ ಎಂದು ಹೇಳಲಾಗಿದೆ. ಯಾರು ಯಾವುದೇ ವರ್ಣದವರಾಗಿದ್ದರೂ ಅವರೆಲ್ಲರೂ ಈ ಲಿಂಗಧಾರಣೆ, ಲಿಂಗ ಪೂಜೆಯ ಮುಖಾಂತರ ಲಿಂಗ ಸ್ವರೂಪರೇ ಆಗುವರೆಂಬ ವಿಚಾರವನ್ನು ಮುಂದಿನ ಪರಿಚ್ಛೇದಗಳಲ್ಲಿ ಶ್ರೀ ಶಿವಯೋಗಿ ಶಿವಾಚಾರ್ಯರು ನಿರೂಪಿಸಿದ್ದಾರೆ. ಆದ್ದರಿಂದ ಈ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವು ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದಿಸಿಲ್ಲ. ಕರ್ಮ ಮೂಲೇನ ದುಃಖೇನ ಪಿಂಡ್ಯಮಾನಸ್ಯ ದೇಹಿನಃ ಆಧ್ಯಾತ್ಮಿಕಾದಿನಾ ನಿತ್ಯಂ ಕುತ್ರ ವಿಶ್ರಾಂತಿರಿಷ್ಯತೆ. ಕರ್ಮದ ಮೂಲಕವಾಗಿ ಪ್ರಾಪ್ತವಾಗುವ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕಗಳೆಂಬ ಮೂರು ಪ್ರಕಾರದ ದುಃಖದಿಂದ ನಿತ್ಯವೂ ಪೀಡಿಸಲ್ಪಡುತ್ತಿರುವ ಜೀವಾತ್ಮರಿಗೆ ಎಲ್ಲಿ ತಾನೇ ವಿಶ್ರಾಂತಿಯನ್ನು ಇಚ್ಛಿಸಲು ಪಡೆಯಲು ಸಾಧ್ಯ? ಆಧ್ಯಾತ್ಮಿಕಂ ತೋ ಪ್ರಥಮಂ ದ್ವಿತೀಯಂ ಚಾದಿಭೌತಿಕಂ ಆಧಿದೈವಿಕಮನ್ಯಚ್ಚ ದುಃಖತ್ರಯಮಿದಂ ಶ್ರುತಂ. ಮೊದಲನೆಯದು ಆಧ್ಯಾತ್ಮಿಕ ದುಃಖ, ಎರಡನೆಯದು ಆದಿಭೌತಿಕ ದುಃಖ, ಮತ್ತೊಂದು ಆದಿದೈವಿಕ ದುಃಖ. ಹೀಗೆ ಇವು ಮೂರೂ ದುಃಖತ್ರಯಗಳೆಂದು ಹೇಳಲ್ಪಟ್ಟಿವೆ. ಆಧ್ಯಾತ್ಮಿಕಂ ದ್ವಿಧಾ ಪ್ರೋಕ್ತಂ ಬಾಹ್ಯಾಭ್ಯಂತರ ಭೇದತಃ ವಾತಪಿತ್ತಾದಿಜಂ ದುಃಖಂ ಬಾಹ್ಯಮಾಧ್ಯಾತ್ಮಿಕಂ ಮತಂ. ಆಧ್ಯಾತ್ಮಿಕ ದುಃಖವು ಬಾಹ್ಯ ಮತ್ತು ಅಭ್ಯಂತರವೆಂದು ಎರಡು ವಿಧವಾಗಿ ಹೇಳಲ್ಪಟ್ಟಿದೆ. ವಾತ ಪಿತ್ತಾದಿಗಳಿಂದ ಉತ್ಪನ್ನವಾದ ರೋಗಗಳಿಂದುಂಟಾದವು ದುಃಖವು ಬಾಹ್ಯ ಆಧ್ಯಾತ್ಮಿಕ ದುಃಖವೆಂದು ಸಮ್ಮತಿಸಲ್ಪಟ್ಟಿದೆ. ರಾಗದ್ವೇಷಾದಿ ಸಂಪನ್ನಂ ಆಂತರಂ ಪರಿಕೀರ್ತಿತೆ ಆಧಿಭೌತಿಕಮೇತದ್ದಿ ದುಃಖಂ ರಾಜಾದಿಭೂತಜಂ.
ರಾಗ ದ್ವೇಷಾದಿಗಳಿಂದ ಉಂಟಾಗುವ ದುಃಖವು ಅಭ್ಯಂತರ ಆಧ್ಯಾತ್ಮಿಕ ದುಃಖವೆಂದು ಕೀರ್ತಿಸಲ್ಪಡುತ್ತದೆ. ರಾಜನಿಂದ ಮತ್ತು ಕ್ರೂರ ಪ್ರಾಣಿಗಳಿಂದ ಉಂಟಾಗುವ ದುಃಖವು ಆದಿ ಭೌತಿಕ ದುಃಖವು. ಆಧಿದೈವಿಕಮಾಖ್ಯಾತಂ ಗ್ರಹಯಕ್ಷಾದಿ ಸಂಭವಂ ದುಃಖೈರೇತೈರುಪೇತಸ್ಯ ಕರ್ಮ ಬಂಧಸ್ಯ ದೇಹಿನಃ ಸ್ವರ್ಗೇ ವಾ ಯದಿ ವಾ ಭೂಮೌ ಸುಖಲೇಶೋ ನ ವಿದ್ಯತೆ. ನವಗ್ರಹ ಮತ್ತು ಭೂತ ಬೇತಾಳಾದಿಗಳಿಂದ ಉತ್ಪನ್ನವಾಗುವ ದುಃಖವು ಆದಿದೈವಿಕ ದುಃಖವೆಂದು ಹೇಳಲ್ಪಡುತ್ತದೆ. ಈ ದುಃಖಗಳಿಂದ ಕೂಡಿರುವ ಮತ್ತು ಕರ್ಮ ಪುಣ್ಯ ಪಾಪದಿಂದ ಬರ್ಧಿತನಾದ ಜೀವಿಗೆ ಸ್ವರ್ಗದಲ್ಲಿಯೇ ಆಗಲಿ ಅಥವಾ ಭೂಲೋಕದಲ್ಲಿಯೇ ಆಗಲಿ ಕಿಂಚಿತ್ತೂ ಸುಖವೂ ಇರುವುದಿಲ್ಲ. ತಟಿತ್ಸು ವೀಚಿಮಾಲಾಸು ಪ್ರದೀಪಸ್ಯ ಪ್ರಭಾಸು ಚ ಸಂಪತ್ಸು ಕರ್ಮ ಮೂಲಾಸು ಕಸ್ಯ ವಾ ಸ್ಥಿರತಾ ಮತಿಃ. ಕೋಲ್ಮಿಂಚುಗಳಂತೆ, ನೀರಿನ ತೆರೆಗಳ ಸಾಲುಗಳಂತೆ ಮತ್ತು ದೀಪದ ಜ್ವಾಲೆಗಳಂತೆ ಅಸ್ಥಿರಗಳಾದ ಕರ್ಮ ಮೂಲದ ಸಂಪತ್ತುಗಳಲ್ಲಿ ಯಾರಿಗೆ ತಾನೇ ಅವುಗಳ ಬಗ್ಗೆ ಸ್ಥಿರಬುದ್ಧಿ ಉಂಟಾದೀತು? ಮಲಕೋಶೇ ಶರೀರೇಸ್ಮಿನ್ ಮಹಾದುಃಖ ವಿವರ್ಧನೆ ತಟಿದಂಕುರ ಸಂಕಾಶೆ ಕೋ ವಾ ರುಚ್ಯೇತ ಪಂಡಿತಃ. ಮಲಮೂತ್ರಗಳ ಕೋಶವಾಗಿರುವ ಮಹಾದುಃಖವನ್ನು ವರ್ಧಿಸುವ ಕೋಲ್ಮಿಂಚಿನಂತೆ ಕ್ಷಣಕಾಲ ತೋರಿ ಇಲ್ಲದಂತಾಗುವ ಈ ಶರೀರದಲ್ಲಿ ಯಾವ ಪಂಡಿತನು ತಾನೇ ಪ್ರೀತಿ ಪಡುವನು? ನಿತ್ಯಾನಂದ ಚಿದಾಕಾರಂ ಆತ್ಮತತ್ವಂ ವಿಹಾಯಕಃ ವಿವೇಕೀ ರಮತೆ ದೇಹೇ ನಶ್ವರೇ ದುಃಖ ಭಾಜನೆ. ನಿತ್ಯವೂ ಆನಂದ ರೂಪನೂ ಚಿದಾಕಾರ ಸ್ವರೂಪನೂ ಆದ ಆತ್ಮ ತತ್ವವನ್ನು ಬಿಟ್ಟು ಯಾವ ವಿವೇಕಿಯು ದುಃಖಾಶ್ರಯವಾದ ಮತ್ತು ನಶ್ವರವಾದ ದೇಹದಲ್ಲಿ ರಮಿಸಬಲ್ಲನು? ವಿವೇಕಿ ಶುದ್ಧ ಹೃದಯೋ ನಿಶ್ಚಿತಾತ್ಮ ಸುಖೋದಯ ದುಃಖ ಹೇತೌ ಶರೀರೇಸ್ಮಿನ್ ಕಲತ್ರೇ ಚ ಸುತೇಷು ಚ ಸಹೃತ್ಸು ಬಂಧುವರ್ಗೇಷು ಧನೇಷು ಕುಲಪದ್ಧತೌ ಅನಿತ್ಯ ಬುದ್ಧ್ಯಾ ಸರ್ವತ್ರ ವೈರಾಗ್ಯಂ ಪರಮಶ್ನುತೆ. ಶುದ್ಧ ಹೃದಯವುಳ್ಳವನು ಆತ್ಮ ಸುಖದಲ್ಲಿ ನಿಶ್ಚಯವನ್ನು ತಾಳೆದ ವಿವೇಕಿಯು ದುಃಖಕ್ಕೆ ಕಾರಣೀಭೂತವಾದ ಈ ಶರೀರದಲ್ಲಿ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಸ್ನೇಹಿತರಲ್ಲಿ, ಬಂಧು ಬಾಂಧವರಲ್ಲಿ, ಧನ ಕನಕಾದಿಗಳಲ್ಲಿ ಮತ್ತು ತನ್ನ ಕುಲ ಪದ್ಧತಿಯಲ್ಲಿ ಅನಿತ್ಯ ಬುದ್ಧಿಯುಳ್ಳವನಾಗಿ ಈ ಎಲ್ಲವುಗಳಲ್ಲಿ ವೈರಾಗ್ಯವನ್ನು ಹೊಂದುವನು. ವಿವೇಕಿನೋ ವಿರಕ್ತಸ್ಯ ವಿಷಯೇಷ್ವಾತ್ಮರಾಗಿಣಃ ಸಂಸಾರ ದುಃಖ ವಿಚ್ಛೇದ ಹೇತೌ ಬುದ್ಧಿ ಪ್ರವರ್ತತೆ. ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ವೈರಾಗ್ಯವನ್ನು ಹೊಂದಿದ ತನ್ಮಾತ್ಮನಲ್ಲಿ ಅನುಗ್ರಹವುಳ್ಳವನಾದ ವಿವೇಕಿಯ ಬುದ್ಧಿಯು ಸಂಸಾರ ದುಃಖವನ್ನು ಕತ್ತರಿಸಿ ಹಾಕುವ ಉಪಾಯವನ್ನು ಹುಡುಕುವುದರಲ್ಲಿ ಪ್ರವೃತ್ತವಾಗುತ್ತದೆ. ನಿತ್ಯ ವಿವೇಕಿನಃ ಸುಕೃತಿನ ಶುದ್ಧಾಶಯಸ್ಯಾತ್ಮನೋ ಬ್ರಹ್ಮೋಪೇಂದ್ರ ಮಹೇಂದ್ರ ಮುಖ್ಯ ವಿಭವೇಶ್ವಸ್ತಾಯಿತಾಂ ಪಶ್ಯತಃ. ನಿತ್ಯಾನಂದ ಪದೇ ನಿರಾಕೃತ ಜಗತ್ ಸಂಸಾರ ದುಃಖೋದಯೇ ಸಾಂಬೆ ಚಂದ್ರ ಶಿರೋಮಣೌ ಸಮುದಯೇದ್ ಭಕ್ತಿರ್ಭವಧ್ವಂಸಿನಿ ಇತಿ ಸಂಸಾರ ಹೇಯಸ್ಥಲಂ ಪರಿಸಮಾಪ್ತಂ. ಸತ್ಕರ್ಮ ಪರಾಯಣನು ನಿರ್ಮಲಾಂತಃಕರಣನು ನಿತ್ಯಾನಿತ್ಯ ವಿವೇಕಿಯು ಬ್ರಹ್ಮ ವಿಷ್ಣು ಮಹೇಂದ್ರ ಮೊದಲಾದ ದೇವತೆಗಳ ವೈಭವಗಳನ್ನು ಸಹ ಕ್ಷಣಿಕವಾಗಿ ಕಾಣುವ ಜೀವಾತ್ಮನಿಗೆ ನಿತ್ಯಾನಂದಕ್ಕೆ ಸ್ಥಾನವಾಗಿರುವ ಸಂಸಾರ ದುಃಖವನ್ನು ನಿರಾಕರಿಸಿದ ಚಂದ್ರಧರನಾದ ಸಾಂಬನಲ್ಲಿ, ಉಮಾಸಹಿತ ಶಿವನಲ್ಲಿ
ಭವಧ್ವಂಸಿಯಾದ ಭಕ್ತಿ ಉಂಟಾಗುವುದು. ಇಲ್ಲಿಗೆ ಸಂಸಾರ ಹೇಯ ಸ್ಥಳವು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಭಕ್ತಸ್ಥಲೆ ಪಿಂಡಾದಿಸ್ಥಲತ್ರಯ ಪ್ರಸಂಗೋ ನಾಮ ಪಂಚಮ ಪರಿಚ್ಛೇದ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಭಕ್ತ ಸ್ಥಳದಲ್ಲಿಯ ಪಿಂಡಾದಿ 3 ಸ್ಥಳಗಳ ಪ್ರಸಂಗವೆಂಬ ಹೆಸರಿನ 5ನೆಯ ಪರಿಚ್ಛೇದವು ಮುಗಿದಿದು. ಶಿವಾರ್ಪಣ. ಧನ್ಯವಾದಗಳು. ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವಗೀತೆ. ಓಂ ಜಯ ಜಯ ಶಿವಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ ಸಂಜ್ಞೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ ಸುಕೃತೈರವತೀರ್ಣೆ. ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯ ತಲಮಣಿಮಯ ದೀಪೆ ತಲಮಣಿಮಯ ದೀಪೆ ಶಿವಯೋಗಿ ಶಿವಾಚಾರ್ಯ ಶಿವಯೋಗಿ ಶಿವಾಚಾರ್ಯ ಸ್ವರ್ಣಾಕ್ಷರ ರಚಿತೆ. ಓಂ ಜಯ ರೇಣುಕ ಗೀತೆ. ಅಷ್ಟಾವರ್ಣ ವಿಧಾಯಿನಿ ಷಟ್ಸ್ಥಲ ಸೋಪಾನೆ ಚಟಸ್ಥಲ ಸೋಪಾನೆ ಪಂಚಾಚಾರ ವಿಮರ್ಶಿನಿ ಪಂಚಾಚಾರ ವಿಮರ್ಶಿನಿ ತತ್ವತ್ರಯ ಗೀತೆ. ಓಂ ಜಯ ರೇಣುಕ ಗೀತೆ. ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ ದೀಕ್ಷಾ ವಿಖ್ಯಾತೆ ಶತ ಶತ ಭಕ್ತ ಸುಗೀತೆ ಶತ ಶತ ಭಕ್ತ ಸುಗೀತೆ ವಿದ್ಯೆ ಬ್ರಹ್ಮ ಪರೇ. ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಘಟಶೋಭಿತ ಹಸ್ತೆ ಘಟಶೋಭಿತ ಹಸ್ತೆ ನಿಶ್ಚಲ ಭಕ್ತಿ ವಿಧಾಯಿನಿ ನಿಶ್ಚಲ ಭಕ್ತಿ ವಿಧಾಯಿನಿ ಮಲಹಾರಿಣಿ ಗಂಗೆ. ಓಂ ಜಯ ರೇಣುಕ ಗೀತೆ. ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ ಶೈವಾಗಮ ವಿದ್ಯೆ ಷಡಧಿಕ ತ್ರಿಂಶದ್ಬುದ್ಬುಧ ಷಡಧಿಕ ತ್ರಿಂಶದ್ಬುದ್ಬುಧ ಶಿವಸಾಗರ ರಮ್ಯೆ. ಓಂ ಜಯ ರೇಣುಕ ಗೀತೆ. ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನಪತಿನಾ ಸಿಂಹಾಸನಪತಿನಾ ಪ್ರವಚನಮಾಲಾ ಗ್ರಥಿತಾ ಪ್ರವಚನಮಾಲಾ ಗ್ರಥಿತಾ ಭೂಮಂಡಲಧಾರ್ಯ. ಓಂ ಜಯ ರೇಣುಕ ಗೀತೆ. ಜ್ಞಾನಾಮೃತ ಪರಿತೃಪ್ತೈ ಕೋಟಿ ಜನೈರ್ವಂದೇ
ಕೋಟಿ ಜನ ಇರುವಂದೇ ಸಾತ್ವಂ ಭಗವತಿ ಮಾತಃ ಸಾತ್ವಂ ಭಗವತಿ ಮಾತಃ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವಗೀತೆ ಓಂ ಜಯ ಜಯ ಶಿವಗೀತೆ ಓಂ ಜಯ ಜಯ ರೇಣುಕ ಗೀತೆ ಕ್ಷಮಾಪಣ ಸ್ತೋತ್ರಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀ ರೇಣುಕ ಗಣೇಶ್ವರ ಓಂ ಸರ್ವೇಷಾಂ ಸ್ವಸ್ತಿರ್ಭವತು ಓಂ ಸರ್ವೇಷಾಂ ಶಾಂತಿರ್ಭವತು ಓಂ ಸರ್ವೇಷಾಂ ಶಿವಂ ಭವತು ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಶಿವಾರ್ಪಣಮಸ್ತು ನಮಃ ಶಂಭವೇ ನಮಃ ಪಿನಾಕಿನೇ ನಮಃ ಶಶಿಶೇಖರಾಯ ನಮಃ ಓಂ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನೇ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಓಂ ಶೂಲಪಾಣಯೇ ನಮಃ ಓಂ ಖಟ್ವಾಂಗಿನೇ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶಿಪಿವಿಷ್ಟಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶಿತಿಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಪಾಲಿನೇ ನಮಃ ಓಂ ಕಾಮಾರಯೇ ನಮಃ ಓಂ ಅಂಧಕಾಸುರಸೂದನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ಲಲಾಟಾಕ್ಷಾಯ ನಮಃ ಓಂ ಕಾಲಕಾಲಾಯ ನಮಃ ಓಂ ಕೃಪಾನಿಧಯೇ ನಮಃ ಓಂ ಭೀಮಾಯ ನಮಃ ಓಂ ಪರಶುಹಸ್ತಾಯ ನಮಃ ಓಂ ಮೃಗಪಾಣಯೇ ನಮಃ ಓಂ ಜಟಾಧರಾಯ ನಮಃ ಓಂ ಕೈಲಾಸವಾಸಿನೇ ನಮಃ ಓಂ ಕವಚಿನೇ ನಮಃ ಓಂ ಕಠೋರಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ ಓಂ ವೃಷಾಂಕಾಯ ನಮಃ ಓಂ ವೃಷಭಾರೂಢಾಯ ನಮಃ ಓಂ ಭಸ್ಮೋದ್ಧೂಲಿತ ವಿಗ್ರಹಾಯ ನಮಃ ಓಂ ಸಾಮಪ್ರಿಯಾಯ ನಮಃ ಓಂ ಸ್ವರಮಯಾಯ ನಮಃ ಓಂ ತ್ರಿಮೂರ್ತಯೇ ನಮಃ ಓಂ ಅಜನೀಶ್ವರಾಯ ನಮಃ ಓಂ ಸರ್ವಜ್ಞಾಯ ನಮಃ ಓಂ ಪರಮಾತ್ಮನೇ ನಮಃ ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ ಓಂ ಹವಿಷೇ ನಮಃ ಓಂ ಯಜ್ಞಪತಯೇ ನಮಃ ಓಂ ಸೋಮಾಯ ನಮಃ ಓಂ ಪಂಚವಕ್ತ್ರಾಯ ನಮಃ ಓಂ ಸದಾಶಿವಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ಗಣನಾಥಾಯ ನಮಃ ಓಂ
ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರಿಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಗಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತ್ತಿವಾಸಸೇ ನಮಃ. ಓಂ ಪುರಾರಾತಯೇ ನಮಃ. ಓಂ ಭಗವತೆ ನಮಃ. ಓಂ ಪ್ರಮತಾಧಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನ ಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಅಹಿರ್ಭುಗ್ನಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪರಾಯ ನಮಃ. ಓಂ ಪೂಷದಂತಬಿದೆ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಾದುರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಹೃತೆ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಇತಿ ಶ್ರೀ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಣ್ಣ ಅಮ್ಮ.